ಊಟದ ಕೌಂಟ್ರು ಸ್ವಲ್ಪ ತೆಗ್ದಿರ್ಬೋದು, ಆದರೆ ಕೆಲವು ಜನ ಇಲ್ಲೇ ಇರ್ಬೇಕು, ಫುಲ್ ರಶ್ ಆಗ್ಬಿಟ್ಟಿದೆ. ಯಾಕಂದ್ರೆ ಹಿಂಗೆ ಆಗ್ಬಿಡ್ತು. ಈಗ ಮಿಮಿಕ್ರಿ ಗೋಪಿ ಅವ್ರ ಕಾರ್ಯಕ್ರಮ ವೆಜ್ ಈ ಕಡೆ ಹೋಗಿ, ನಾನ್ ವೆಜ್ ಆ ಕಡೆ ಹೋಗಿ ಅಂದ್ಬಿಟ್ರು. ನಾನು ಮಧ್ಯ ಲೈನಿಗೆ ಮಾತಾಡಬೇಕಾಯ್ತು. ಸುಕನ್ಯಾ ಮೇಡಮ್ ಪ್ರತಿಷ್ಠಿತ ಒಂದು ಟಿವಿ ಚಾನಲ್ನಲ್ಲಿ, ನಾವು ಟಿವಿ 9ನಲ್ಲಿ ಇರಬೇಕಾದ್ರೆ ತುಂಬ ವರ್ಷಗಳಿಂದ ಮಾಡಿದ್ದಂಥವ್ರು. ಹಾಗೆ ನೋಡಿ, ಇಂಥ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಟೀಕೆಗಳು ಸಾಯುತ್ತೆ, ಕೆಲಸಗಳು ಉಳಿಯುತ್ತೆ. ಅದೇ ಇಲ್ಲಿ ಮಾಡ್ತಾ ಇರೋದು ಎಲ್ಲರೂ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ, ನಿನಗೆ ಮಕ್ಕಳೇ ಆಗಲ್ಲ, ಮದುವೆ ಆಗಿ ನೀನು ಬಂಜೆ, ನಿನಗೆ ಮಕ್ಕಳಾಗಲ್ಲ, ನೀನು ಹಾಗೆ ಇರ್ಬೇಕು, ನಿನಗೆ ಯಾರು ಗೌರವ ಕೊಡ್ತಾರೆ ಅಂದರೆ, ನನಗೆ ಮಕ್ಕಳಾಗದೇ ಇದ್ರೂ ಪರವಾಗಿಲ್ಲ, ನಾನು ಮಕ್ಕಳನ್ನ ಮಾಡಿ ತೋರಿಸ್ತೀನಿ ಅಂತೇಳಿ ರಸ್ತೆಯ ಅಕ್ಕಪಕ್ಕ ಬದಿಗಳಲ್ಲಿ ಆಲದ ಮರವನ್ನು ನೆಟ್ಟು, ಇವತ್ತು ಸಾವಿರಾರು ಆಲದ ಮರ ನೆಟ್ಟು ಅವೆಲ್ಲವೂ ಕೂಡ ನಮಗೆ ಒಳ್ಳೆ ಗಾಳಿಯನ್ನು ಕೊಡ್ತಾ ಇದೆ. ಅದು ಮಾಡಿದವರು ಬೇರೆ ಯಾರು ಅಲ್ಲ, ನಮ್ಮ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ. ಎಷ್ಟು ವರ್ಷ ಅವ್ರಿಗೆ? 114 ವರ್ಷ. ಈಗ ಮೊನ್ನೆ ಅವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. 114 ವರ್ಷ ಬದುಕ್ತಾರೆ ಅಂದ್ರೆ ಎಲ್ಲ ಮಿರಾಕಲ್ ಅಂತಿದ್ರು. ಇವತ್ತು 40-50 ವರ್ಷಕ್ಕೆ ಎಲ್ಲ ಅಷ್ಟು ಬಂದ್ರೆ ಸಾಕಪ್ಪ ಅಂತಾರೆ. 114 ವರ್ಷ ಬದುಕು ತೋರಿಸ್ತಿಲ್ವಾ? ಅದಕ್ಕೆ ಹೇಳೋದು, ನಮ್ಮ ಲೈಫ್ ನಮ್ಮ ಕೈನಲ್ಲಿದೆ. ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ, ಎಲ್ಲೋದ್ರೂ ಈ ತರ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಗೆ ಇತ್ತೀಚೆಗೆ ಬರೀ ಪೇಷಂಟ್ಸ್ಗೆ ಕಾರ್ಯಕ್ರಮ ಮಾಡ್ತಾರೆ. BP, ಶುಗರ್, ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ಗಳಿಗೆ ಕಾರ್ಯಕ್ರಮ. ನಗಬೇಕು ಸರ್, ನಗಬೇಕು ಸರ್, ನಗಬೇಕು ಸರ್. ಬಲವಂತವಾಗಿ ನಗಕ್ಕಾಗುತ್ತೇನ್ರಿ? ಪಾರ್ಕ್ ಹಾ ನ್ಯಾಚುರಲ್ ಆಗಿ ನಗಬೇಕಲ್ವಾ? ಆವಾಗ ಎಲ್ಲ ಅಂಗಾಂಗಗಳಿಗೂ ಸರಿ ಆಗುತ್ತೆ. ಅದಕ್ಕೆ ನಗಬೇಕು ಅಂತ ಕರ್ಕೊಂಬಂದು ಕೂರ್ಸವ್ರೆ. BP ಅವ್ರು ಎಲ್ಲ ಮೊದಲೇ BP ಇರೋರು. ನಾನು ಯಾಕೆ ಸರ್ ಅಂದೆ, ಎಲ್ಲ 200, 180, 200 ಇದೆ BP ಅಂದ್ರು. ಮತ್ತೆ ನೆಕ್ಸ್ಟ್ ಸ್ಟ್ರೋಕೆ ಇವ್ರಿಗೆ ಅಂದ್ರು. ಮಾತ್ರೆ ನುಂಗ್ತಾರೆ ಸರ್, ನಗಲ್ಲ ಸರ್ ಅಂದ್ರೆ ಎಲ್ಲ ಹಿಂಗ್ ಕೂತವ್ರೆ. ನಾವು ಕಾಮಿಡಿ ಕಾರ್ಯಕ್ರಮ ಮಾಡಿದ್ಮೇಲೆ ಸ್ವಲ್ಪ ಹಿಂಗಿರೋರು ಸ್ವಲ್ಪ ಆಯ್ತು ನೋಡಿ, ಎಷ್ಟಾಗಿ ಸ್ವಲ್ಪ ನಕ್ಕಿದ್ರು, ಸ್ವಲ್ಪ ಜಾಸ್ತಿ ನಗಲಿಲ್ಲ. ಆವಾಗ 130, 140 ನಾರ್ಮಲ್ BP ಬಂತು ಅವ್ರಿಗೆ. ನಾನು ಡಾಕ್ಟರ್ ಕೇಳಿದೆ, ಏನ್ ಡಾಕ್ಟ್ರೇ ಏನು ಇದು ಮಿರಾಕಲ್ ಅಂದೆ. ಯಾವ ಮಿರಾಕಲ್ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ ಸರ್. ಮನುಷ್ಯ ಪ್ರಕೃತಿಗೆ ಮೈ ಒಡ್ಬೇಕು, ಎಲ್ಲ ಬಿಸಿಲನ್ನ ನೋಡಬೇಕು, ಚಳಿನ ಅನುಭವಿಸ್ಬೇಕು, ಮಳೆನ ಅನುಭವಿಸ್ಬೇಕು, ನಗಬೇಕು, ಅಳಬೇಕು, ಪಂಚೇಂದ್ರಿಯ ಕೆಲಸ ಆಗಬೇಕು. ಮೂಗಿಂದ ಸಿಂಬಳ ಹೋಗ್ಬೇಕು, ಬಾಯಿಂದ ಏನ್ ಬರುತ್ತೋ ಜಲ್ಲು ಹೋಗ್ಬೇಕು. ಆವಾಗಲೇ ಹಸುವಾಗೋದು ನಿಮ್ಗೆ. ಬರಲಿಲ್ಲ ಅಂದ್ರೆ ಊಟ ನೋಡಿದ್ರೆ ತಿನ್ನಕ್ಕಾಗಲ್ವಂತೆ. ಅದಕ್ಕೆ ಅವರು ಕಿವಿಯಿಂದ ಕಸ ಹೋಗ್ಬೇಕು, ಬೆಳಿಗ್ಗೆ ಶೌಚಾಲಯ ಕರೆಕ್ಟಾಗಿ ಹೋಗ್ಬೇಕು, ನಂಬರ್ 1 and 2 ಅಂದ್ರು. ಹೌದಾ? ಹೌದು, ಅದು ಮಾಡ್ತಾ ಇಲ್ಲ ಮನುಷ್ಯ. ನೋಡಿ, ಕೊರೋನಾ ಬಂತು, ಪ್ರಕೃತಿಗೆ ಮೈ ಒಡ್ಡಿರೋದು ಯಾರು? ಪ್ರಾಣಿ. ನಾವು ಒಬ್ರು ಪ್ರಾಣಿಗಳೇ, ಮನುಷ್ಯನೂ ಪ್ರಾಣಿನೇ. ಆದ್ರೆ ನಾವೊಬ್ರು ಮಾತ್ರ ಮಾಸ್ಕ್ ಹಾಕೊಂಡ್ವಿ. ನಿಮ್ಮ ಮನೇಲಿರೋ ಬೆಕ್ಕು ಮಾಸ್ಕ್ ಹಾಕೊಂತ, ನಾಯಿ ಮಾಸ್ಕ್ ಹಾಕೊಂತ, ಇಲ್ಲ ಕೋಳಿ ಪಿಳ್ಳೆಗಳು ಹೊರಗಡೆ ಓಡಾಡ್ತಾರ ಪ್ರಾಣಿ ಪಕ್ಷಿಗಳ ಮಾಸ್ಕ್ ಹಾಕೊಂತ. ಆ ಥರ ಅಂದ್ರೆ ಅವಕ್ಕೂ ಬಂದು ಸಾಯ್ಬೇಕಿತ್ತಲ್ಲ. ನೋಡಿ, ಮನುಷ್ಯ ಒಬ್ಬನೇ ಯಾಕೆ ಹೇಳಿ? ರೆಸಿಸ್ಟಿವಿಟಿ ಕಡಿಮೆ, ಪ್ರಕೃತಿಗೆ ಮೈ ಒಟ್ಕೋತಾ ಇಲ್ಲ. ನಾವು ಒಂಚೂರು ಬಿಸಿಲು ಬಂದ್ರೆ ಎಲ್ಲ ಮುಚ್ಕೊಂಡ್ಬಿಡ್ತೀವಿ, 25 ಕ್ರೀಮ್ ಎತ್ಕೊಂಡ್ಬಿಡ್ತೀವಿ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಅದಕ್ಕೆ ಡಾಕ್ಟರ್ ಹೇಳಿದ್ರು, ಮೊದಲೆಲ್ಲ ಕೆರೆ ಕಟ್ಟೆ ಅಂತಂದ್ರೆ ಅಲ್ಲಿಗೆ ವಾಕ್ ಮಾಡ್ಕೊಂಡು ಒಂದು 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರು. ಏನಕ್ಕೆ? ಬೆಳಿಗ್ಗೆ ಶೌಚ ಮಾಡಕ್ಕೆ. 10 ಕಿಲೋಮೀಟರ್ ಹೋಗಿ ಕೆಲಸ ಮುಗಿಸ್ಕೊಂಡು 10 ಕಿಲೋಮೀಟರ್ ಬರ್ತಾ ಇದ್ರು. ಒಂದು 15-20 ಕಿಲೋಮೀಟರ್ ನಡೀತಾ ಇದ್ರಂತೆ. ಆಗ ಆರೋಗ್ಯ ಚೆನ್ನಾಗಿರ್ತಿತ್ತು. ಆಮೇಲೆ ಇತ್ಲಿಂದಗಡೆ ಶೌಚಾಲಯ ಒಂದು 50 ಹೆಜ್ಜೆ. ಆಮೇಲೆ ಮನೆಯಲ್ಲೇ ವಾಸ್ತು ಪ್ರಕಾರ 10 ಹೆಜ್ಜೆ ಶೌಚಾಲಯಕ್ಕೆ. ಅದಾದ್ಮೇಲೆ ಮಾಸ್ಟರ್ ಬೆಡ್ರೂಮ್. ಎಷ್ಟು ಹೆಜ್ಜೆ ಹೇಳಿ? 1.5 ಹೆಜ್ಜೆ. ಹಿಂಗ ಹಾಸಿಗೆಯಲ್ಲಿ ಮಲಗಿರೋದು. ಸೆನ್ಸೇಷನ್ ಆದ ತಕ್ಷಣ ಅರ್ಧ ಡೋರ್ ತೆಗೆದು ಎಲ್ಲಿ ಕೂತ್ಕೊಂಡ್ಬಿಟ್ಟ. ಕೆಲಸ ಆಯ್ತು. ಮತ್ತೆ ತೆಗೆದ ಅರ್ಧ ಬಂತು ಹಾಸಿಗೆ. 1.5 ಹೆಜ್ಜೆ. ನೆಕ್ಸ್ಟ್ ಹೆಂಗ್ ಬರ್ಬೋದು? ಮಂಚದ ಕೆಳಗೆ ಫಿಕ್ಸು. ICU ಪೇಷಂಟ್ ತರ ಏನೋ ಒಂದು ವೈರ್ ಹಾಕೊಂಡು ಕೂತಿರೋದು ಹಿಂಗೆ. ಅದು ಬೀಪ್ ಸೌಂಡ್ ಮಾಡುತ್ತೆ, ಪೀ ಪೀ ಪೀ. ಇವರಿಗೆ ಅರ್ಜೆಂಟ್ ಆಯ್ತು ಅಂತ. ಆ ಕೆಳಗಡೆ ಅದೇ ಓಪನ್. ಹಳೆ ಪಿಕ್ಚರ್ಲಿ ವಿಲನ್ಗಳು ಬಂದ್ರೆ ಡ್ರರ್ ಅಂತ ಓಪನ್ ಆಗ್ತಾ ಇತ್ತಲ್ಲ, ಕೆಳಗಡೆ ಓಪನ್, ಕೆಲಸ ಸಲೀಸ್. ನಾವು ICU ಪೇಷಂಟ್ಸ್ ತರ ಬಿದ್ದಿರಬೇಕು. ಒಂದ್ ಕ್ಷಣ ಯೋಚನೆ ಮಾಡಿ, ಮನುಷ್ಯ ಹೋಗ್ತಾ ಹೋಗ್ತಾ ICU ಪೇಷಂಟ್ ತರ ಆಗ್ಬೇಕಾ? ಬೇಡ. ಮನೇಲೇ ಶೌಚಾಲಯ ಇರಲಿ. ಆದರೆ 10 ಕಿಲೋಮೀಟರ್ 15 ಕಿಲೋಮೀಟರ್ ನಡೆದಾಡ್ತಿದ್ರಲ್ಲ, ಇದು ಯಾರಪ್ಪನ ಮನೆ ಗಂಟು. ಅದು ನಾವು ಮಾಡ್ತಾ ಇಲ್ಲ. ಅದನ್ನ ಬೆಳಿಗ್ಗೆ ಹೊತ್ತು ಮಾಡ್ಬೇಕಂತೆ, ಎಲ್ಲ ಆರೋಗ್ಯ ಕಾಪಾಡ್ಕೋಬೇಕಂತೆ. ಇದು ನಾನು ಹೇಳಿದ್ದಲ್ಲ, ಡಾಕ್ಟರ್ ಹೇಳಿದ್ದು. ಒಂದು ಚಪ್ಪಾಳೆ ತಟ್ಕೊಳ್ಳಿ.
ಅಲ್ಲಿಗೆ ಬಂದಿದ್ದವರೆಲ್ಲ ಬರೀ ಗಂಡಸ್ರೆ. ನಾನು ಹೆಂಗಸ್ರು ಯಾರು ಬಂದಿಲ್ವಾ ಡಾಕ್ಟ್ರೆ ಅಂದ್ರೆ, ಹೆಂಗಸ್ರು ಯಾಕೆ ಬರ್ತಾರೆ? ಬೆಳಿಗ್ಗೆ ಎದ್ದು ಕಾಫಿ, ಮನೆ ತಿಂಡಿ, ಅಡಿಗೆ, ಪಾತ್ರೆ ತೊಳೆಯೋದು ಎಲ್ಲಾ ಕೆಲಸ ಮಾಡೋದು ಹೆಂಗಸ್ರು, ವರ್ಕಿಂಗ್ ವುಮೆನ್ ಆದ್ರೂ. ಅದಕ್ಕೆ ಅವ್ರಿಗೆ ಬಹು ಬೇಗ BP ಶುಗರ್ ಹಾರ್ಟ್ ಅಟ್ಯಾಕ್ ಬರಲ್ಲ ಅಂದ್ರು. ಆಗ ನನಗೆ ಯಾವ್ದು ಜ್ಞಾಪಕ ಬಂತು ಗೊತ್ತಾ? ಶ್ರದ್ಧಾಂಜಲಿ ಫ್ಲೆಕ್ಸ್ಗಳು. ನೀವು ಎಲ್ಲೇ ಹೋಗಿ ನೋಡ್ರಿ, ಬರೀ ಗಂಡು ಮಕ್ಕಳ ಮಕಾನೆ ಶ್ರದ್ಧಾಂಜಲಿ ಪೋಸ್ಟಲ್ಲಿ. ಎಲ್ಲ ಕುಮಾರ 35 ವರ್ಷ, ಮತ್ತೆ ಹುಟ್ಟಿ ಬಾ ಕೆಳೆಯ, ನಾರಾಯಣ ಸ್ವಾಮಿ 40 ವರ್ಷ, ಬತ್ತಾ ಇರ್ತವೆ. ಆನಂದ, ಸಂದೀಪ, ಏನಾಗಿತ್ತು ಇವ್ರಿಗೆ? ಎಲ್ಲ ಬರೀ ಹಾರ್ಟ್ ಅಟ್ಯಾಕ್. ಈಗಲೇ ನಮ್ಮ ಗಣೇಶ್ ಅಣ್ಣ ಇದ್ದಾರೆ, ಅವ್ರಿಗೆ ನಮ್ಮ ಶ್ರಾವಣ್ ಲಕ್ಷ್ಮಣ್ ಅವ್ರಿಗೆ ಹೇಳಿ ಪ್ರಶಸ್ತಿ ಜೊತೆ 1 ಲಕ್ಷ ಕೊಡಿಸ್ಬಿಡ್ತೀನಿ. ಟೌನ್ ಹಾಲಿಂದ ಹಿಡಿದು ಕೆಂಗೇರಿಯಿಂದ ಕೋಲಾರದವರೆಗೂ ಹುಡ್ಕೊಂಬನ್ನಿ, ಒಂದಾದ್ರೂ ಶ್ರದ್ಧಾಂಜಲಿ ಪೋಸ್ಟ್ ನಿಮ್ಮ ಕಣ್ಣಿಗೆ ಕಾಣಿಸುತ್ತಾ? ಯಾವುದು? ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಒಂದು ಪೋಸ್ಟರ್ ಇಲ್ಲ. ಹಾಗಾದ್ರೆ ಅಣ್ಣ ಕೇಳಿದ್ರು, ನಮ್ಮ ಮಿಲಿಟರಿ ಅಣ್ಣ ಇಲ್ಲಿದ್ದಾರೆ, ಹಾಗಾದ್ರೆ ಯಾವಾಗ ಬರುತ್ತೆ ಶ್ರದ್ಧಾಂಜಲಿ ಪೋಸ್ಟರ್ ಹೆಣ್ಮಕ್ಳದು ಅಂದ್ರು. ನಾನು ಹೇಳಿದೆ, ಅಣ್ಣ ಡೋಂಟ್ ವರಿ, ಹೆಣ್ಮಕ್ಳದು ಶ್ರದ್ಧಾಂಜಲಿ ಪೋಸ್ಟರ್ ಬರುತ್ತೆ. ಯಾವಾಗ? ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ, ಮಿನಿಮಮ್ 90 ಮೇಲೆ ನಮ್ಮ ಹೆಂಗಸರು ಏಜು. ನಮ್ಮ ಗಂಡು ಮಕ್ಕಳು ಮಿನಿಮಮ್ 90ಇಂದ ಫುಲ್ ಬಾಟ್ಲು ಬೇರೆ ಕಡೆ. ಅದಕ್ಕೆ ಹೇಳೋದು, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ಇವತ್ತು, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಬಂದಿಲ್ಲ. ಯಾರು ಅಂದ್ರೆ ನಮ್ಮ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು. ಈಗ ಒಂದು 4-5 ಜನ ಬಂದ್ರೆ ಹೇಗಿರುತ್ತೆ ಅಂತ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ HD ಕುಮಾರಸ್ವಾಮಿ ಅವರು ಬಂದ್ರು. ಅಣ್ಣ ಬನ್ನಿ, ರಾಜ್ಯೋತ್ಸವ ಪ್ರಶಸ್ತಿ ನಡೀತಾ ಇದೆ ನಮ್ಮ ಇಂಡಿಯನ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ. ನೀವೇನ್ ಹೇಳ್ತೀರಿ? ಕುಮಾರಸ್ವಾಮಿ ಅವ್ರು ಹೆಂಗ್ ಮಾತನಾಡಿದ್ರು ನೋಡಿ. ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಇವತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡ್ತಕ್ಕಂಥ ಒಂದು ಸೌಜನ್ಯ, ಸಂಸ್ಕಾರ, ಸಂಸ್ಕೃತಿಯನ್ನ ಇವರೆಲ್ಲರೂ ಹಮ್ಮಿಕೊಂಡಿದ್ದಾರೆ. ಇವತ್ತು ಒಂದೊಂದು ವಿಭಾಗಕ್ಕೂ ನಾವು ಪ್ರಶಸ್ತಿನ ಕೊಟ್ಟಾಗ ಜವಾಬ್ದಾರಿಗಳು ಹೆಚ್ಚಾಗ್ತಾ ಇದೆ. ನೋಡಿ, ಇಲ್ಲಿ ಯಾರೋ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನ್ ಬ್ರದರ್? ಸರ್, ಇತ್ತೀಚೆಗೆ ಒಂದು ಹಾಡು ಬರ್ತಾ ಇದೆ, ಕರಿಮಣಿ ಮಾಲೀಕ ನಾನಲ್ಲ ಅಂತ. ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಾ ಸರ್? ನೋಡಿ ಬ್ರದರ್, ಈ ಕರಿಮಣಿ ಮಾಲೀಕ ಯಾರು ನನಗೆ ಗೊತ್ತಿಲ್ಲ. ಇದೊಂದು ಯಕ್ಷ ಪ್ರಶ್ನೆ. ಇಷ್ಟಾಗೂ ಹೇಳ್ತೀನಿ, ಈ ಅಕ್ರಮ ಸಕ್ರಮವಾಗಿ ಗಂಡು ಮಕ್ಕಳು ಕರಿಮಣಿಗಳ ಸವಾಸಕ್ಕೆ ಹೋಗಬೇಡಿ. ಈ ಕರಿಮಣಿಗಳ ಸವಾಸದಿಂದ ಕೆಲವರು ಜೈಲಿಗೆ ಹೋಗಿದ್ದುಂಟು. ಆದ್ರಿಂದ ಈ ಒಂದು ಕಾರ್ಯಕ್ರಮ ಬಹಳ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆ ಶುಭವಾಗಲಿ. ಇಲ್ಲಿ ನೋಡಿ, ನಮ್ಮ ಭಾವನವರು ಕೂಡ ಬರಬೇಕಿತ್ತು, ಮಂಜುನಾಥ್ ಅವರು ಕೂಡ ಇಲ್ಲಿದ್ದಾರೆ. ಬಹಳ ಸಂತೋಷ. ಹಾಗಂತೇಳಿ ಬಂದರೋ ಭಾವ ಬಂದರೋ ಹಾಡು ಪ್ಲೇ ಮಾಡಬೇಡಿ ಬ್ರದರ್. ಅವ್ರು ಬರ್ತಾರೆ, ಹೋಗ್ತಾರೆ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು. ನೆಕ್ಸ್ಟ್ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ್ರು. ಸರ್, ನೀವೇನ್ ಹೇಳ್ತೀರಾ? ನಾನೇನ್ ಹೇಳದನಪ್ಪ, ಸರ್ಕಾರದ ವತಿಯಿಂದ ಈ ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲವನ್ನ ಕೊಡ್ತಾ ಇದೀವಲ್ವಾ? ಹಾಗೆ ಒಂದು ಸರ್ಕಾರದ ಮಾದರಿಯಲ್ಲಿ ದ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇವತ್ತಿವ್ರು ಆ ಕೆಲಸ ಮಾಡ್ತಾ ಇದ್ದಾರೆ. ಹೌದಲ್ಲ? ಯಾವನ ಹೌದ ಅವಲಿಯನ್ನು ಕಳ್ಸಾಚೆಗ ಅವನ್ನ ಕುಡ್ಕೊಂಬಂದಿದೀಯ? ಅಲ್ಲಪ್ಪ, ನಿನ್ನೆ ತಾನೇ ನಾನು ಹೇಳಿದೆ, ಸಂವಿಧಾನ ಪೀಠಿಕೆ ದಿನ, ಸಂವಿಧಾನ ಓದು, ಕಡ್ಡಾಯವಾಗಿ ಓದ್ಬೇಕಲ್ವಾ? ನಮ್ಮ ಸಂವಿಧಾನನ ಗೌರವಿಸ್ಬೇಕಲ್ವಾ? ಏನೇ ಪ್ರಶ್ನೆ ನಿಂದು? ಧರ್ಮಸ್ಥಳಕ್ಕೆ ಹೋದ ನೆಂಟಿ ಬಂದೇ ಇಲ್ಲ ಸರ್. ನೀವು ಫ್ರೀ ಬಸ್ ಮಾಡ್ಬಿಟ್ಟು ಹೆಂಗಸರು ಮನೇಲಿ ಇರ್ತಾ ಇಲ್ಲ, ಎಲ್ಲ ಬಸ್ ಹತ್ಕೊಂಡು ಹೋಯ್ತವ್ರೆ. ಗಂಡು ಮಕ್ಕಳು ಊಟಕ್ಕೆ ತೊಂದರೆ ಆಗ್ಬಿಟ್ಟಿದೆ. ಏನ್ ಮಾಡೋದು ಸಿದ್ದರಾಮಯ್ಯನವ್ರೆ? ಹೊಡಿರಿ ಕಬ್ಬಲ್ಕೆ ಅವನಿಗೆ, ಕಳ್ಸಾಚೆಗ ಅವನ್ನ. ಊಟಕ್ಕೆ ತೊಂದರೆ ಅಂದ್ರೆ ಹೋಗಿ ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಪ್ಪ? 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡಲ್ಲಿ. ಪಾಪ ಹೆಂಗಸರು ದೇವಸ್ಥಾನಕ್ಕೆ ಹೋಯ್ತಾರೆ, ತವ್ರ ಮನೆಗೆ ಹೋಯ್ತಾರೆ, 2 ದಿನ ಇದ್ಬಿಟ್ಟು ಬರ್ತಾರೆ. ಈ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು. ತಿಂಗಳಾನ್ಗಟ್ಟೆ ಬರ್ತಾ ಇರಲಿಲ್ಲ ಪಾಪ. ಅದಕ್ಕೆ ನಾವು ಗಂಡಸರಿಗೆ ಫ್ರೀ ಸ್ಕೀಮ್ ಮಾಡಲ್ಲ. ಹೌದಲ್ಲ? ಯಾವನವನು ನೋಡಿ, ಅವನು ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವರೇ. ನಮ್ಮ ಪಕ್ಕದ ಮನ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತಾನೆ. ನಮಗೆ ಗೌರ್ಮೆಂಟ್ಲಿ ಗ್ಯಾರಂಟಿಗೆ ದುಡ್ಡು ಪ್ರಾಬ್ಲಮ್ ಆಗದೆ. ಈಗ ಇನ್ನು ಇವನಿಗೆಲ್ಲಪ್ಪ ಮದುವೆ ಮಾಡಿಸೋದು? ಹೋಗಯ್ಯ.
ಹಾಗೇನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪಾಜಿ ಅವರು ಬಂದ್ರು. ಸರ್ ನೀವೇನ್ ಹೇಳ್ತೀರಾ? ಬಂಧುಗಳೆಲ್ಲ ನಮಸ್ಕಾರ. ಸ್ವಾಮಿ, ಇವತ್ತೇನು ಈ ಒಂದು ಪ್ರಶಸ್ತಿಗಳನ್ನ ಪಡ್ಕೊಳ್ತಾ ಇದ್ದೀರಾ, ಬಹಳ ಹೆಮ್ಮೆ ಅಂತ ನನಗೆ ಬಹಳ ಅನಿಸ್ತಾ ಇದೆ. ಯಾಕಂದ್ರೆ ಪ್ರತಿ ವಿಭಾಗದವ್ರನ್ನು ಗುರುತಿಸಿ ಅವರ ಒಂದು ಸಾಧನೆಯನ್ನ ಗುರುತಿಸಿ ಮಾಡ್ತಾ ಇದ್ದಾರಲ್ಲ ಸ್ವಾಮಿ, ಇಂಥ ಮೆಚ್ಚತಕ್ಕಂಥ ಕಾರ್ಯ ಇದು. ಇಂಥ ಕೆಲಸಗಳು ಯಾರು ಮಾಡೋಕೆ ಬರೋದಿಲ್ಲ ಸ್ವಾಮಿ, ಒಳ್ಳೆ ಹೃದಯವಂತರಿಗೆ ಮಾತ್ರ ಇದು. ಒಂದು ಚಪ್ಪಾಳೆ ತಟ್ಟಬೇಕು ನೀವು ಇಂಥ ಒಂದು ಮಹತ್ ಕಾರ್ಯಗಳಿಗೆ ಜೊತೆಯಾಗಿರ್ಬೇಕು ಯಾವತ್ತು. ಯಾರೇ ಅದು ಸರ್? ಅದು ಕರಿಮಣಿ ಮಾಲೀಕ. ಯಾವ ನನ್ನ ಮಗನಿಗೆ ಗೊತ್ತು ಕರಿಮಣಿ ಮಾಲೀಕ? ನನಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫ್ನಲ್ಲಿದ್ದೇನೆ. ನನ್ನ ಮುಂದೆ ಬಂದು ಕರಿಮಣಿ ಬಿಳಿಮಣಿ ನಾಚಿಕೆ ಆಗೋದಿಲ್ವ ನಿಮ್ಗೆ? ಯಾರಿಗೆ ಕಳ್ಸೋದು ನಿಮ್ಮನ್ನ? ಸರ್ ಹೌದಾವುಲಿ ಅವರು ಯಾರು? ಯಾವುದಾವುಲಿ? ಬಾಯಿ ಮುಚ್ಕೊಂಡು ಕೂತ್ಕೊಂಡು ನಾನು ಹೌದಾವುಲಿ ಅಲ್ಲ ಸ್ವಾಮಿ, ರಾಜಾವುಲಿ, ರಾಜಾವುಲಿ. ಎಲ್ಲರೂ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅಂತೂ ಇಂತೂ ಈ ಕಾರ್ಯಕ್ರಮಕ್ಕೆ ನಮ್ಮ ಚಾಮರಾಜಪೇಟೆಯಿಂದ ಸೀದಾ ನಮ್ಮ ಜಮೀರಣ್ಣ ಬಂದಿದ್ರೆ ಅವ್ರ ಹೆಂಗ್ ಮಾತನಾಡ್ತಾ ಇದ್ರು ನೋಡಿ. ಜಮೀರಣ್ಣ, ಹೆಂಗಿದೆ ಕಾರ್ಯಕ್ರಮ? ಕಂಜಾಗೇಶ್ವರ, ಕಂಜಾಗಲೇಶ. ಲಾಟ್ರಿ ಏನು ಸರ್ ಇದು? ನಾನು ಹೇಳಿದ್ದೆ, ನಮ್ಮ ಶ್ರವಣ ಫೋನ್ ಮಾಡಿದ್ರು ಲಕ್ಷ್ಮಣ್ ಅವರು, ನೀವು ಬರಲೇಬೇಕು ಅಂತ. ನಮ್ಮ ಗಣೇಶ್ ಕಾಸರಗೌಡರು ಸ್ವಲ್ಪ ವೇಟ್ ಮಾಡಿ ಅಂದರು. ಯಾಕೆ ಸರ್ ಅಂದೆ, ಹೂನ್ಯಾರು ಹಾಕ್ಸ್ತೀವಿ ಅಂದಿರಪ್ಪ. ಏನ್ರಿ ಮುಂದೆ ಎಂಥ ಒಂದು ಸ್ಕೆಚ್ ಇದೆ ನೋಡ್ರಿ, ನಮ್ಮ ದೇವಸ್ಥಾನ ಶಿಲ್ಪಕಲೆ ಎಲ್ಲ. ಹ್ಯಾಟ್ಸ್ ಆಫ್ ಸರ್. ಏನು ಮಾಡಿದಿರಿ ಸರ್? ಏನು ಐಡಿಯಾ ಸರ್ ಇದು? ಎಲ್ಲ ಹಬ್ಬ ಹಬ್ಬ ಆಗ್ತಾ ಇದೆ ರೀ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು. ಕುವೆಂಪು ಅವ್ರು ಏನು ಬರೆದಿದ್ದಾರೆ? ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ದೊರೆಗರ ಓಡುವ ದೊರೆಗಳ ಧಾಮ, ಕಾಯಕ ವೈನಿಕಾರ ರಾಮ. ತಪ್ಪಾಗಿದ್ರೆ ಕ್ಷಮಿಸಿ. ಭಾಷೆ ಮುಖ್ಯ ಅಲ್ಲ, ಭಾವನೆ ರೀ. ಚಪ್ಪಾಳೆ ತಟ್ಬೇಕು ನೀವು, ಚಟ್ಪಟ ಚಟ್ಪಟ ಅಂತ. ನೋಡಿ ಇಷ್ಟು ಹೇಳ್ತಾ ಇದ್ರು, ಮೊಬೈಲ್ನಲ್ಲಿ ಏನೇನು ಹಾಕೋ ನೋಡ್ತಾ ಇಲ್ಲ. ದೇವರಾಜ್ ಮಾಡ್ತದ ನನಗೆ. ಮಿಸ್ಟರ್, ಪಕ್ಕದಲ್ಲಿ ಒಡೆಯರಿದ್ದಾರೆ, ಅವ್ರದ್ದು ನೀವು ಫಾಲೋ ಅಪ್ ಮಾಡ್ಬೇಕು, ಅವ್ರದ್ದೆಲ್ಲ ಮಾದರಿ ನಿಮಗೆ. ನಿನ್ ಜನ್ಮಕ್ಕೆ ಹೋಗು. ಕಂಗಾಗೆ ಶಬದಾರ್ ಹಬ್ಬ ಲಾಟ್ರಿ. ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು, ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಈ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕದ್ದು, ನೀವೆಲ್ಲ ನಮ್ಮವರು. ಒಡಿರಿ ಒಂದು ಚಪ್ಪಾಳೆ ಜೋರಾಗಿ. ಇನ್ನೂ ಜೋರಾಗಿ. ಸಾಕು, ನಿಲ್ಲಿಸಿ. ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಬಂದಿದ್ದೀನಿ. ಮೊನ್ನೆ ರಸ್ತೆ ಗುಂಡಿಗಳ ಬಗ್ಗೆ ಚಳವಳಿ ಮಾಡಿದ್ದೀನಿ. ನಾನು ಎಲ್ಲಾ ರೀತಿಯಾದಂಥ ಬಂದ್ಗಳನ್ನ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ. ಇವತ್ತಿನ ಕಾರ್ಯಕ್ರಮ ಕನ್ನಡಮಯ, ಎಲ್ಲರ ಪೇಟ ಕನ್ನಡಮಯ, ಹೂವು ಕನ್ನಡಮಯ, ನೀವು ಕನ್ನಡಮಯ, ಚಪ್ಪಾಳೆ ಕನ್ನಡಮಯ. ಇದು ನನಗೆ ಇರಬೇಕು. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತ್ ಬಂದ್, ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ, ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ಹಾಗೇನೆ ನಮ್ಮ ಬಿಡದಿಲಿ ನಿತ್ಯಾನಂದ ಅಂತ ಸ್ವಾಮಿ ಅಂತ ಇದ್ರು. ಅವ್ರೀಗ ಕೈಲಾಸ ಅಂತ ಒಂದು ದೇಶ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗಿಂತ ಹೆಚ್ಚಾಗಿ ಅವರೇ ಯೂಟ್ಯೂಬಲ್ಲಿ ಕಾಮಿಡಿ ಮಾಡ್ತಾರೆ. ನಂದೇ ಡಲ್ ಹೊಡೆದು ಬಿಡ್ತು ಮೊನ್ನೆ. ಸುಮ್ಮನೆ ಅವ್ರ 2 ಪ್ರಶ್ನೆ ಕೇಳ್ತೀನಿ. ನಿತ್ಯಾನಂದ ಅವರೇ, ಈ ಟಿವಿ ಗಾಸಿಪ್ಗಳೆಲ್ಲ ಬರ್ತಾ ಇರ್ತವೆ, ಇವುಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಯಸ್, ಸಿ ಸಮಥಿಂಗ್ ಇಸ್ ಹ್ಯಾಪನಿಂಗ್. ಸರ್, ಮ್ಯಾಕ್ಸಿಮಮ್ ಹ್ಯಾಪನಿಂಗ್ ಆಗ್ಬಿಟ್ಟಿದೆ. ಬಿಡದಿಲ್ಲ ಏನ್ ಮಾಡ್ತಾ ಇದ್ರಿ? ಆಸನಾಸ್, ಕುಂಡಲ್ನೀಸ್, ರಿಂಗ ಡಾನ್ಸಸ್ ಲೈಕ್ ದಿಸ್. ನೋ ಪ್ರಾಬ್ಲಮ್, ಲಿಸನ್ ಕೇರ್ಫುಲಿ. ಸರ್, ನಾವು ಕೇರ್ಫುಲ್ ಆಗಿ ಲಿಸನ್ ಮಾಡ್ತೀವಿ. ಏನ್ ಹೇಳ್ತೀರಾ? ಐ ವಾಂಟ್ ಟು ಟೆಲ್ ಸಮಥಿಂಗ್ ಅಬೌಟ್ ಲೇಡೀಸ್ ಟು ಜೆಂಟ್ಸ್. ಅಂಡರ್ಸ್ಟ್ಯಾಂಡ್? ಓಕೆ, ನೋ ಪ್ರಾಬ್ಲಮ್. ಲವ್ ದ ಲೇಡಿ ಬಟ್ ಡೋಂಟ್ ಟಚ್ ಯರ್ ಬಾಡಿ. Love the lady but don't touch her body. If you touch her body, driver will make the CD. ಈಗ ಸಿಡಿ ಗಿಡಿ ಇಲ್ಲ, ಪೆನ್ ಡ್ರೈವ್ ಬಂದ್ಬಿಟ್ಟಿದೆ ಅಂತೆ ಸರ್. ಹೋಗಿದ್ ಬನ್ನಿ. ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಸಣ್ಣ ಅನುಕರಣೆ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಮಾಜಿ ಪ್ರಧಾನಿ ದೇವೇಗೌಡರು, ನಾವು ಹೆಮ್ಮೆ ಪಡಬೇಕು. ಒಬ್ಬರು ಕನ್ನಡಿಗರು ಈ ದೇಶದ ಪ್ರಧಾನಿಯಾಗಿದ್ರು ಅಂದ್ರೆ ನಾವು ಕನ್ನಡಿಗರೆಲ್ಲ ಹೆಮ್ಮೆ ಪಡಬೇಕು. ಯಾಕಂದ್ರೆ ಇವತ್ತಿಗೂ ಕೂಡ ಸದೃಢವಾಗಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ರಾಜಕೀಯದಲ್ಲಿ ಅವರ ಹೆಸರು ಮಾಡಿದ್ದಾರೆ. ಅವ್ರಿಗೆ ಗೌರವ ಸೂಚಿಸ್ತಾರೆ ಪಕ್ಷಾತೀತವಾಗಿ. ಆದ್ರಿಂದ ಅವ್ರು ಬಂದು 2 ಮಾತನಾಡಿದ್ರೆ. ಸೌಂಡ್ ಕೊಟ್ಟಿದ್ದೇನ್ರಿ? ಈ ದೇವೇಗೌಡ ಹುಟ್ಟು ಹೋರಾಟಗಾರ. ರಾಜ್ಯದ ವಿಷಯ ಬಂದ್ರೆ ಈ ದೇವೇಗೌಡ ನಿದ್ದೆ ಮಾಡೋನಲ್ಲ. ಅಣ್ಣ, ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಯಾರಿದು ನಾನ್ ಸೆನ್ಸ್?
ಇಡ್ಲಾಸ್ಟ್ ಇಡಿಯಟ್. ಯಾರು ಇದು? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಗಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿರುತ್ತೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ನರೇಂದ್ರ ಮೋದಿಯವರು ಬಂದಿದ್ದಾರೆ ನನ್ನ ಜೊತೆ, ಬನ್ನಿ ಮಾತಾಡಿ. मेरे भाई और बहनों, हम सब भारतीय हैं. भाई और बहनों, भारत देश में भाषा अनेक, धर्म अनेक, भारत एक. एक भारत श्रेष्ठ भारत, एक भारत स्वच्छ भारत, सबका साथ, सबका विकास. देवेगौड़ा जी, ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ, ಸ್ವಲ್ಪ ಕನ್ನಡದಲ್ಲೇ ಮಾತಾಡಿ. ಇವತ್ತು ರಾಜ್ಯೋತ್ಸವ, ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಕೊಡ್ತಾ ಇದ್ದಾರೆ, ಕನ್ನಡದಲ್ಲೇ ಮಾತಾಡಿ. ಎಲ್ಲ ಕನ್ನಡಿಗರಿಗೆ ನಿಮ್ಮ ನರೇಂದ್ರ ಮೋದಿಯವರ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳು. ಬಾಯರ್ ಬಹನ. ಮೋದಿಯವರೇ, ನೀವು ಶುಭ ಕೋರಿದ್ದು ಓಕೆ, ಆದರೆ ಓದಲ್ಲಿ ಬಂದಲ್ಲಿ ಈ ಥರ ಕೈ ಅಳ್ಳಾಡಿಸ್ತೀರಲ್ಲ ಯಾಕೆ? ಯಾಕಂದ್ರೆ 2.5 ವರ್ಷದಿಂದ ರಾಜ್ಯದಲ್ಲಿ MLA ಎಲೆಕ್ಷನ್ ಆದಾಗ ನೀವು ಜನಗಳ ಮುಂದೆ ರೋಡ್ ಶೋನಲ್ಲಿ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತು ಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು, ಏನು ಮಾಡೋಕ್ಕಾಗೋದಿಲ್ಲ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು, 93 ವರ್ಷ ವಯಸ್ಸು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ನೋಡಿ, ಯಾರೋ ಪಿಟ್ಟಿಂಗ್ ಇಟ್ಬಿಟ್ಟವ್ರೆ ಅನ್ಸುತ್ತೆ. ನೆಕ್ಸ್ಟ್ MP ಎಲೆಕ್ಷನ್ ಮತ್ತೊಂದು ಬಂದ್ರೆ ಪ್ರೇಮೇಶ್ ನಮ್ಮ ಮೋದಿ ಅವರು ಬರೀ ಆ ಚಿಹ್ನೆ ಹಿಡ್ಕೊಂಡು ಅಳ್ಳಾಡಿಸ್ತಾರೆ. ಇವಾಗ ನೋಡಿ, ಕೈಯಲ್ಲೂ ಹಿಂಗೆ ಅಂತಾನೆ ಇಲ್ಲ. ಮೊನ್ನೆ ಬಿಹಾರ್ ಎಲೆಕ್ಷನ್ಲು ಅಷ್ಟೇ, ಕೈಗೆ ಅನ್ಲೇ ಇಲ್ಲ. ಅವರು ಒಂದು ಟವಲ್ ತಗೊಂಡು ಹಿಂಗೆ ವೇವ್ ಮಾಡಿದ್ರು. ಎಲ್ಲ ಮೋಸ್ಟ್ಲಿ ಈಗ ಅನ್ಬಿಟ್ರೆ ಹೋಗ್ಬಿಡುತ್ತೆ ಅಂತೇನೋ. ಪರವಾಗಿಲ್ಲ, ವರ್ಕೌಟ್ ಆಗ್ಬಿಟ್ಟದೆ, ಎಲ್ಲ ಕಡೆ ಗೆದ್ದುಬಿಟ್ರೆ ಏನೋ ಗೊತ್ತಿಲ್ಲ. ಕಾಮಿಡಿಗಷ್ಟೇ ಹೇಳಿದ್ದು. ಕಾರ್ಯಕ್ರಮ ಮುಂದುವರಿಯುತ್ತೆ, ಯಾಕಂದ್ರೆ ಇದು ಬಿಡುವಿಲ್ಲದ ಕಾರ್ಯಕ್ರಮ. 5 ನಿಮಿಷ ಸಿಕ್ಕೋದೇ ಹೆಚ್ಚು. ಅಂಥದ್ರಲ್ಲಿ ಇದಕ್ಕೊಂದು ಅವಕಾಶ ಕೊಟ್ಟಿರೋದಕ್ಕೆ ನಾನು ಶ್ರವಣ್ ಸರ್ಗೆ, ಗಣೇಶ್ ಸರ್ಗೆ, ನಾರಾಯಣ ಸ್ವಾಮಿ ಸರ್ಗೆ ಮತ್ತು ತಮ್ಮೆಲ್ಲರಿಗೂ ವಿಶೇಷವಾದಂತಹ ಧನ್ಯವಾದಗಳು ಸಲ್ಲಿಸ್ತೀನಿ. ಮತ್ತೆ ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಬರ್ತೀನಿ. ಧನ್ಯವಾದಗಳು.